ದೆಹಲಿ ಬಹುಕೋಟಿ ಅಬಕಾರಿ ಹಗರಣ ಆರೋಪದಲ್ಲಿ ಜೈಲು ಸೇರಿದ್ದ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. 17 ತಿಂಗಳುಗಳ ಸೆರೆವಾಸದಿಂದ ಸಿಸೋಡಿಯಾಗೆ ಮುಕ್ತಿ ಸಿಕ್ಕಿದ್ದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಸಿಸೋಡಿಯಾಗೆ ಬಿಗ್ ರಿಲೀಫ್. 17 ತಿಂಗಳ ಸೆರೆವಾಸದ ಬಳಿಕ ಸಿಸೋಡಿಯಾಗೆ ಸಿಕ್ತು ಜಾಮೀನು. ದೆಹಲಿ ಅಬಕಾರಿ ನೀತಿ ಹಗರಣ ಆರೋಪದಲ್ಲಿ ಸೆರೆಮನೆ ಸೇರಿದ್ದ ದೆಹಲಿಯ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಹುಕೋಟಿ ಹಗರಣದಲ್ಲಿ ಜೈಲು ಪಾಲಾಗಿದ್ದ ಸಿಸೋಡಿಯಾಗೆ ಸುಪ್ರೀಂ ಕೋರ್ಟ್ ಕೊನೆಗೂ ಜಾಮೀನು ಮಂಜೂರು ಮಾಡಿದೆ. ಆ ಮೂಲಕ ಸಿಸೋಡಿಯಾರ 17 ತಿಂಗಳ ಸುದೀರ್ಘ ಸೆರೆವಾಸ ಅಂತ್ಯವಾಗಿದೆ. ದೆಹಲಿಯ ಮಾಜಿ ಡಿಸಿಎಂ ಸಿಸೋಡಿಯಾಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಅಕ್ರಮ ಹಣ ವರ್ಗಾವಣೆಯಿಂದ ಬಂಧಿತರಾಗಿದ್ದ ಸಿಸೋಡಿಯಾಗೆ 10 ಲಕ್ಷ ಬಾಂಡ್, 2 ಶ್ಯೂರಿಟಿಯೊಂದಿಗೆ ಜಾಮೀನು ಕೊಟ್ಟಿದೆ. ಇನ್ನು ಇದೇ ವೇಳೆ ಅಬಕಾರಿ ನೀತಿ ಹಗರಣದಲ್ಲಿ ಕೆಳ ಹಂತದ ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಈ ಹಗರಣದ ತನಿಖೆಯ ನಿಧಾನಗತಿಯನ್ನ ಟೀಕಿಸಿದ್ದು, ತ್ವರಿತಗತಿಯ ವಿಚಾರಣೆ ಮತ್ತು ಶೀಘ್ರ ನ್ಯಾಯ ದೇಶದ ಎಲ್ಲಾ ನಾಗರಿಕನ ಹಕ್ಕು. ಯಾವುದೇ ಕಾರಣಕ್ಕೂ ಅದನ್ನ ನಿರಾಕರಿಸುವಂತಿಲ್ಲ ಹಾಗೂ ಅದನ್ನ ವಿಳಂಬ ಮಾಡುವಂತಿಲ್ಲ ಅಂತ ಎಚ್ಚರಿಸಿದೆ. मनीष सिसोदिया जी को बेल ग्रांट की है सुप्रीम कोर्ट ने. मनीष सिसोदिया जी को सीबी और ईडीआई के दोनों मामले में सुप्रीम कोर्ट ने ये कहा है कि 17 महीने का इनकार्सेनेशन था, 17 महीने से वो जेल में थे और उनको जो है बेल ग्रांट करी है. और सुप्रीम कोर्ट ने ये भी कहा है कि मनीष सिसोदिया की तरफ से ट्रायल में कोई देरी नहीं हुई. सुप्रीम कोर्ट ने ये भी कहा है कि हमारे ट्रायल कोर्ट को और हाई कोर्ट को जो इस बात का ध्यान रखना चाहिए कि बेल के मामले में वो हर मामला जो है सुप्रीम कोर्ट तक ना पहुंचे. उन्हें एक स्ट्रेंथ देनी, उनको स्ट्रेंथ शो करनी चाहिए थी. और जो कार्डिनल प्रिंसिपल है बेल का कि बेल इज रूल एंड जेल इज एक्सेप्शन, उसको विथहोल्ड किया है. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ಅಬಕಾರಿ ಹಗರಣ ಯಾವ ರೀತಿ ಬೆಳಕಿಗೆ ಬಂತು, ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ನೋಡೋದಾದ್ರೆ, ದೆಹಲಿಯ ಆಪ್ ಸರ್ಕಾರ ಹೊಸ ಮದ್ಯ ನೀತಿ ಜಾರಿಗೆ ತಂದಿತ್ತು. ಮದ್ಯ ನೀತಿಯನ್ನ ಪರಿಶೀಲಿಸಿ ಅಕ್ರಮವನ್ನ ಸಿಎಸ್ ನರೇಶ್ ಕುಮಾರ್ ಪತ್ತೆ ಮಾಡಿದ್ರು. ಅಕ್ರಮ ಪತ್ತೆ ಮಾಡಿ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಅವರಿಗೆ ವರದಿ ರವಾನೆ ಮಾಡಿದ್ರು. ಹಣಕಾಸು ಮತ್ತು ಅಬಕಾರಿ ಇಲಾಖೆ ಉಸ್ತುವಾರಿ ವಹಿಸಿದ್ದ ಸಿಸೋಡಿಯಾ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿತು. ದೆಹಲಿಯ ಎನ್ಸಿಆರ್ನಲ್ಲಿ ಇರುವ ಸಿಸೋಡಿಯಾ ಕಚೇರಿ ಮೇಲೆ ದಾಳಿ ನಡೆದು ಪ್ರಕರಣ ದಾಖಲಾಗಿತ್ತು. ಇಡಿಯಿಂದ ಸಿಸೋಡಿಯಾ ಆಪ್ತ ಸಹಾಯಕ ಅಮಿತ್ ಅರೋರಾ ಅವರನ್ನ ಬಂಧನ ಮಾಡಲಾಗಿತ್ತು. ಆಮ್ ಆದ್ಮಿ ಪಕ್ಷದ ವಿಜಯ್ ನಾಯರ್, ಮದ್ಯದ ವ್ಯಾಪಾರಿ ಸಮೀರ್ ಮಹೇಂದ್ರು ಬಂಧನವಾಗಿದ್ರು. ಈ ವೇಳೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೆಸರು ತಳುಕು ಹಾಕಿಕೊಂಡಿತ್ತು. ಇಡಿ ಅಧಿಕಾರಿಗಳಿಂದ ಆರೋಪ ಪಟ್ಟಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೆಸರು ಉಲ್ಲೇಖವಾಗಿತ್ತು. ಮಾರ್ಚ್ 9ರಂದು ಇಡಿಯಿಂದ ಸಿಸೋಡಿಯಾ ಅವರನ್ನ ಬಂಧಿಸಲಾಗಿತ್ತು. ಇದೇ ಪ್ರಕರಣದಲ್ಲಿ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಬಂಧನವಾಗಿತ್ತು. ಬಳಿಕ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೂಡ ಬಂಧನವಾಗಿದ್ರು. आज का दिन भारत के इतिहास में, भारत की शिक्षा व्यवस्था के इतिहास में जाएगा कि उस शिक्षा क्रांति के जनक की आज बेल हुई, आज सच्चाई की जीत हुई, शिक्षा की जीत हुई, दिल्ली के बच्चों की जीत हुई. ಬಹುಕೋಟಿ ಹಣ ವರ್ಗಾವಣೆ ಕೇಸ್ನಲ್ಲಿ ಸಿಸೋಡಿಯಾ ಕೊಂಚ ನಿರಾಳರಾಗಿದ್ದಾರೆ. ಆದರೆ ಇದೇ ಪ್ರಕರಣದಲ್ಲಿ ಜೈಲು ಸೇರಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಸತ್ಯೇಂದ್ರ ಜೈನ್ ಹಾಗೂ ಬಿಆರ್ಎಸ್ ನಾಯಕಿ ಕವಿತಾ ಇನ್ನೂ ನ್ಯಾಯಾಂಗ ಬಂಧನದಲ್ಲಿ ಇದ್ದು ಅವರು ಯಾವಾಗ ಬಂಧನ ಮುಕ್ತರಾಗ್ತಾರೆ ಅಂತ ಆಪ್ತರು ಎದುರು ನೋಡ್ತಿದ್ದಾರೆ. ಅರ್ಪಿತಾ, ನ್ಯೂಸ್ ಡೆಸ್ಕ್, TV5.